ತಿರುಪತಿ ಸ್ಟೆಪ್ಸ್ ಹತ್ಬೇಕಾದ್ರೂ ಅಷ್ಟೇನೆ ತುಂಬಾ ಫನ್ ಎಲಿಮೆಂಟ್ಸ್ ಎಲ್ಲ ಮಾಡ್ಕೊಂಡು ಹತ್ತಿದಿರಾ ಅಲ್ಲಿ ಹೋಗ್ಬಿಟ್ಟು. ಇಲ್ಲ, ಅಂದ್ರೆ ನಾವು ಫನ್ fun ಅನ್ನೋದಕ್ಕಿಂತ ಇರ್ಲಿಲ್ಲ. ದೇವ್ರ ಜಪದಲ್ಲೇ ಹೋದ್ವಿ ಎಲ್ಲ ಮಾತಾಡ್ಕೊಂಡು. ಬಟ್ ಅದೇ ಹೇಳಿದ್ನಲ್ಲ, ಆಲ್ ಟೈಮ್ ರೆಕಾರ್ಡ್ 57 ನಿಮಿಷಕ್ಕೆ ತಿರುಪತಿ ಮೆಟ್ಲತ್ತಿ ನನಗೆ ಗೊತ್ತಿರೋ ಇದ್ರಲ್ಲಿ ಸರ್ಕಲ್ ಅಲ್ಲಿ ಆಲ್ ಟೈಮ್ ರೆಕಾರ್ಡ್ ಮಾಡಿರೋದು ನಮ್ಮ ಚಂದನ್ ಶೆಟ್ಟಿ ಅವರು. ಜಸ್ಟ್ 57 ಮಿನಿಟ್ಸ್ Yeah. ಅಷ್ಟೇನಾ? ಅವ್ರು 57 ಇನ್ನ ನಿಮಿಷ. ಫಾಸ್ಟ್ ಆಗಿ ಹೋಗ್ತಿದ್ರು. ಶ್ರೀವಾರಿ ಸ್ಟಾರ್ಟಿಂಗ್ ಮೆಟ್ಲು. ಸ್ವಲ್ಪ ಲೈಟ್ ಶ್ರೀವಾರಿ ಮೆಟ್ಲು, ಎರಡು ಮೆಟ್ಲು ಇದೆ. ಶ್ರೀವಾರಿ ಮೆಟ್ಲು ಮಿನಿಮಮ್ 2 ಅವರ್ಸ್ ಬೇಕು ನಾರ್ಮಲ್ ಎತ್ತಕ್ಕೆ. ಹೌದು. ನಾವೆಲ್ಲ 2 ಅವರ್ಸ್ ಆಯ್ತು. ಹ್ಮ್. ಅಂದ್ರೆ ನಾನು ಡೈರೆಕ್ಟರ್ ಇದ್ದಿದ್ರಿಂದ 2 ಅವರ್ಸ್, ನಾನೇ ಹೋಗಿರೋ ಒಂದು 1.5 ಅವರ್ ಆದ್ರೂ ತಗೊಂಡಿದ್ದೆ. ಹ್ಮ್. ಬಟ್ ಇವರು 57 ಮಿನಿಟ್ಸ್ ಅಲ್ಲಿ ಹತ್ತಿದ್ರು. ಅಂದ್ರೆ ನನ್ಗೇನು ಐ ವಾಂಟೆಡ್ ಟು ಚೆಕ್ ಮೈ ಲಿಮಿಟ್ಸ್. ನನ್ನ ಇಷ್ಟು weight ಲಾಸ್ ಎಲ್ಲ ಮಾಡ್ಕೊಂಡ್ ಆದ್ಮೇಲೆ Stamina. ಆ ತರದೊಂದು ಯಾವ್ದು ಅಟೆಂಪ್ಟ್ ಮಾಡಿರ್ಲಿಲ್ಲ. ಸ್ಟೆಪ್ಸ್ ಮೆಟ್ಲ್ ಹತ್ತದು ಯಾವ್ದು ಅಟೆಂಪ್ಟ್ ಮಾಡಿರ್ಲಿಲ್ಲ. ಸೊ ನನ್ಗೂ ಲಿಮಿಟ್ಸ್ ನ ಪುಷ್ ಮಾಡ್ಬೇಕಾಗಿತ್ತು. ಸೊ ಇವ್ರು ಹತ್ಕೊಂಡ್ ಬರ್ತಾ ಇದ್ರು, ನಾನು ಹಿಂದೆ ತಿರ್ಗೂ ನೋಡ್ಲಿಲ್ಲ ಆಕ್ಚುಲಿ. ಫಸ್ಟ್ ಒಂದ್ 2-3 ಸಲ ನೋಡ್ದೆ ಬರ್ತಾ ಇದಾರ ಅಂತ ಗೊತ್ತಾಯ್ತು, ಸ್ವಲ್ಪ ಎಲ್ಲ ಸ್ಲೋ ಡೌನ್ ಮಾಡಿದಾರೆ ಅಂತ. ಬಟ್ ನನಗೆ ನಾನು ಆರಾಮಾಗಿದ್ದೆ, ಒಂಥರ ಫೆದರ್ ಲೈಟ್ ತರ ಬಾಡಿ ಫೀಲ್ ಆಗ್ತಾ ಇತ್ತು. ಸೀದಾ ಹತ್ಕೊಂಡ್ ಮೇಲೆ ಹೋಗ್ಬಿಟ್ಟಿದೀನಿ. ಅಲ್ಲಿ ಹೋದ್ಮೇಲೆ ಫೋನ್ ತೆಗ್ದು ನೋಡ್ದೆ ಎಷ್ಟಾಗಿದೆ ಅಂತ. ಬಿಗಿನಿಂಗ್ ಅಲ್ಲಿ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೆ, ಎಂಡ್ ಅಲ್ಲೂ ಒಂದು ವಿಡಿಯೋ ರೆಕಾರ್ಡ್ ಮಾಡಿದೆ. ಸೊ ವಿಡಿಯೋ ಟೈಮಿಂಗ್ ಅಲ್ಲಿ ನೋಡಿದಾಗ 57 ಮಿನಿಟ್ಸ್ ಅಲ್ಲಿ ಮೇಲ್ಗಡೆ ರೀಚ್ ಆಗಿದ್ದೆ. ಸೊ ಅದೊಂದು ಗೊತ್ತಾಯ್ತು. ಅದಾದ್ಮೇಲೆ ಪಾಪ ಡೈರೆಕ್ಟ್ರು ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡ್ರು. ಐ ಮೀನ್ ಆಕ್ಚುಲಿ ಹೇಳ್ಬೇಕಂದ್ರೆ ಬೇಗ ಬಂದಿದ್ದಾರೆ. ಕೆಲವ್ರು ಮಧ್ಯಾಹ್ನ ಹತ್ತಕ್ ಸ್ಟಾರ್ಟ್ ಮಾಡಿದ್ದಾರೆ, ನಮ್ಗಿಂತ ಹೌದು. 3-4 ಅವರ್ ಮುಂಚೆ 2 ಗಂಟೆಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡೋರು ರಾತ್ರಿ 8 ಗಂಟೆಗೆ ಬಂದಿದ್ದಾರೆ. ಬಿಸಿಲಲ್ಲಿ. ಬಟ್ ನೀವು ಮಾರ್ನಿಂಗ್ ಹತ್ತಿರ? ಇಲ್ಲ, ಈವ್ನಿಂಗ್. Evening. ನಾವೆಲ್ಲ ಸ್ಟಾರ್ಟ್ ಮಾಡಿದ್ವಿ ಎಷ್ಟು 6 5:30 5:30. ಸಂಜೆ 5:30 ಸ್ಟಾರ್ಟ್ ಮಾಡಿದ್ವಿ. 6:30 ಅಷ್ಟರೊಳಗೆ ನಾನು ಮೇಲ್ಗಡೆ ಇದ್ದೆ. ಆಮೇಲೆ ಇವ್ರು ಬಂದ್ರು, ಆಮೇಲೆ ಅಪೂರ್ವ ಅವ್ರು ಬಂದ್ರು. ಇವ್ರು ಆಕ್ಚುಲಿ ಬರಲ್ಲ ಫಸ್ಟಿಗೆ ಅವ್ರು ಡೌಟ್ ಅಲ್ಲಿ ಇದ್ರು, ಹತ್ಬೇಕಾ ಬೇಡವಾ ಅಂತ. ಆಮೇಲೆ ತಿರುಪತಿ ತಿಮ್ಮಪ್ಪ ಅವ್ರಿಗೆ ಆಶೀರ್ವಾದ ಮಾಡಿ ಎನರ್ಜಿ ಕೊಟ್ಟು ನೀನು ಹತ್ಬೇಕಮ್ಮ ಅಂತ ಅನ್ಬಿಟ್ಟು ಹತ್ಸ್ಬಿಟ್ಟಿದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.